ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮುಂದುವರಿದ ಭಾಗವಾಗಿ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇರೋದು ಅವರವರ ಸ್ವಾರ್ಥಕ್ಕಾಗಿ ಬಿಟ್ರೆ ಜನರ ಒಳಿತಿಗಾಗಿ ಅಲ್ಲ. ಇದು VIP ಯೋಜನೆ ಅನ್ನುವಂತ ಮಾತನ್ನ ಈಗ ಹೇಳಿರೋದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್. ಟನಲ್ ಯೋಜನೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿದೆದ್ದಿದ್ದಾರೆ. ಟನಲ್ ಯೋಜನೆಗಾಗಿ ಈಗಾಗಲೇ 8,000 ಕೋಟಿ ಸಾಲ ಮಾಡಿದ್ದಾರೆ. ಇದು ಸಾಮಾನ್ಯ ಯೋಜನೆಯಲ್ಲ, VIP ಟನಲ್ ಯೋಜನೆ ಸಾಮಾನ್ಯರಿಗಂತೂ ಅಲ್ವೇ ಅಲ್ಲ ಅಂತ ಹೇಳಿರೋದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್. 8,000 ಕೋಟಿ ಸಾಲ ಮಾಡಿದಾರಲ್ಲ, ಇದು ಬಾಹ್ಯಾಕಾಶ ಯೋಜನೆಗಿಂತಲೂ ಕೂಡ ದುಬಾರಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್. ಒಂದ್ ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ VIP ಲೈನ್ ಹಾಕೊಂಡು, ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕೊಂಡು ಓಡಾಡ್ತಾರಲ್ಲ, ಆ ತರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು, ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ, ಮಿಡಿಲ್ ಕ್ಲಾಸ್, ಲೋಯರ್ ಮಿಡಿಲ್ ಕ್ಲಾಸ್, ಬಡವರು. 90%, ಮೋರ್ ದೆನ್ 90% ಅವ್ರ ಹತ್ರ ಇರುವಂಥದ್ದು, ನಿಮ್ಮ ಹತ್ರ ಮೋಟರ್ ಬೈಕ್ ಇರುವಂಥದ್ದು, ಸೈಕಲ್ ಇರುವಂಥದ್ದು, ನಡಿಗೆದಾರರು, ಇವರು ಇರುವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ, ನೋ ಎಂಟ್ರಿ ಅವರಿಗೆ. ಕರೆಕ್ಟಾ? ಓನ್ಲಿ ಕಾರ್ಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದೊಂದು VIP ಪ್ರಾಜೆಕ್ಟ್. VIP ಪ್ರಾಜೆಕ್ಟ್ ಇದು ಬೆಂಗಳೂರಿನ ಕಾರ್ಪೊರೇಷನ್ 8,000 ಕೋಟಿ ಸಾಲ ತಗೊಬೇಕು. 8,000 ಕೋಟಿ. ಅದಕ್ಕೆ ಟೆಂಡರು ಕರೆದಿದ್ದಾರೆ. ಏನ್ ರೆಡ್ಡಿ? 8,000 ಕೋಟಿಗೆ ಟೆಂಡರು ಕರೆದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮಾತಾಡಿದ್ದಾರೆ. ಇದು ಸಾಮಾನ್ಯರಿಗಲ್ಲ, ಯಾಕಂದ್ರೆ ಈ ಟನಲ್ ಯೋಜನೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕು ಅಂತಂದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಕಾರ್ ಆಗಿರ್ಬೋದು, ಇನ್ನಿತರ ವಾಹನಗಳು ಸಂಚಾರ ಮಾಡಬೇಕು ಅಂತಂದ್ರೆ 16,000 ರಿಂದ 20,000 ಆಗುತ್ತೆ. ಸಾಮಾನ್ಯರಿಗೆ ಮಾಡಿರೋದಾ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಡೆಯೋದಕ್ಕೆ ಇದು ಕನಕಪುರ ಬಂಡೆ ಅಲ್ಲ, ಲಾಲ್ಬಾಗ್ ಬಂಡೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. DK ಶಿವಕುಮಾರ್ ಅವರೇ ಇದನ್ನ ಕೊರಿಬೇಡಿ, ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡೋದಕ್ಕೆ ಶುಲ್ಕ ಪಾವತಿ ಮಾಡಬೇಕು. 16,000 ರಿಂದ 20,000 ಆಗುತ್ತೆ. ಟೋಲ್ ಶುಲ್ಕದಿಂದ ಕಾರಿನ ಲೋನೇ ಕಟ್ಟಿಬಿಡಬಹುದು. ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ನೂರ 120 ಇಲಾಖೆಯಿಂದ ಪರ್ಮಿಷನ್ ಬರ್ಬೇಕಂತ. ಆ 120 ಇಲಾಖೆ ಪರ್ಮಿಷನ್ ಬಂದಿದ್ಯಾ? ನನ್ನ ಪ್ರಶ್ನೆ. ಬಂದಿದ್ಯಾ? ಇಲ್ಲ. ಕೇಳಿದೆ ಅಧಿಕಾರಿಗಳ, ಒಂದು ಡಿಪಾರ್ಟ್ಮೆಂಟ್ ಇಂದಾನು ಪರ್ಮಿಷನ್ ಬಂದಿಲ್ಲ 120ರಲ್ಲಿ. ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ? ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು. ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ, ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ, ತಮಿಳುನಾಡು ಎಲೆಕ್ಷನ್ಗೆ ಹೋಗುತ್ತಾ? ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಬಿಹಾರ್ ಎಲೆಕ್ಷನ್ಗೋ ಅಥವಾ ತಮಿಳುನಾಡು ಎಲೆಕ್ಷನ್ಗೆ ಇದನ್ನೇನ ಹೋಗ್ತಾ ಇದೆಯಾ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇದನ್ನ ಯಾವುದೇ ರೀತಿ ಕೊಡಕ್ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಇಲ್ಲಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮುಂದುವರಿದ ಭಾಗವಾಗಿ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇರೋದು ಅವರವರ ಸ್ವಾರ್ಥಕ್ಕಾಗಿ ಬಿಟ್ರೆ ಜನರ ಒಳಿತಿಗಾಗಿ ಅಲ್ಲ. ಇದು VIP ಯೋಜನೆ ಅನ್ನುವಂತ ಮಾತನ್ನ ಈಗ ಹೇಳಿರೋದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್. ಟನಲ್ ಯೋಜನೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿದೆದ್ದಿದ್ದಾರೆ. ಟನಲ್ ಯೋಜನೆಗಾಗಿ ಈಗಾಗಲೇ 8,000 ಕೋಟಿ ಸಾಲ ಮಾಡಿದ್ದಾರೆ. ಇದು ಸಾಮಾನ್ಯ ಯೋಜನೆಯಲ್ಲ, VIP ಟನಲ್ ಯೋಜನೆ ಸಾಮಾನ್ಯರಿಗಂತೂ ಅಲ್ವೇ ಅಲ್ಲ ಅಂತ ಹೇಳಿರೋದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್. 8,000 ಕೋಟಿ ಸಾಲ ಮಾಡಿದಾರಲ್ಲ, ಇದು ಬಾಹ್ಯಾಕಾಶ ಯೋಜನೆಗಿಂತಲೂ ಕೂಡ ದುಬಾರಿ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್. ಒಂದ್ ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ VIP
ಲೈನ್ ಹಾಕ್ಕೊಂಡು ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕ್ಕೊಂಡು ಓಡಾಡ್ತಾರಲ್ಲ ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ, ಮಿಡಿಲ್ ಕ್ಲಾಸ್, ಲೋಯರ್ ಮಿಡಿಲ್ ಕ್ಲಾಸ್, ಬಡವರು. 90%, ಮೋರ್ ದೆನ್ 90% ಅವ್ರ ಹತ್ರ ಇರೋವಂಥದ್ದು, ನಿಮ್ಮ ಹತ್ರ ಮೋಟರ್ ಬೈಕ್ ಇರುವಂಥದ್ದು, ಸೈಕಲ್ ಇರುವಂಥದ್ದು, ನಡಿಗೆದಾರರು, ಇವರು ಇರುವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ, ನೋ ಎಂಟ್ರಿ ಅವ್ರಿಗೆ. ಕರೆಕ್ಟಾ? ಓನ್ಲಿ ಕಾರ್ಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದೊಂದು VIP ಪ್ರಾಜೆಕ್ಟ್. VIP ಪ್ರಾಜೆಕ್ಟ್ ಇದು ಬೆಂಗಳೂರಿನ ಕಾರ್ಪೊರೇಷನ್ನು 8,000 ಕೋಟಿ ಸಾಲ ತಗೊಬೇಕು. 8,000 ಕೋಟಿ. ಅದಕ್ಕೆ ಟೆಂಡರು ಕರೆದಿದ್ದಾರೆ. ಏನ್ ರೆಡ್ಡಿ? 8,000 ಕೋಟಿಗೆ ಟೆಂಡರು ಕರೆದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಮಾತಾಡಿದ್ದಾರೆ. ಇದು ಸಾಮಾನ್ಯರಿಗಲ್ಲ, ಯಾಕಂದ್ರೆ ಈ ಟನಲ್ ಯೋಜನೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕು ಅಂತಂದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಕಾರ್ ಆಗಿರ್ಬೋದು, ಇನ್ನಿತರ ವಾಹನಗಳು ಸಂಚಾರ ಮಾಡಬೇಕು ಅಂತಂದ್ರೆ 16 ರಿಂದ 20 ಸಾವಿರ ಆಗುತ್ತೆ. ಸಾಮಾನ್ಯರಿಗೆ ಮಾಡಿರೋದಾ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಡೆಯೋದಕ್ಕೆ ಇದು ಕನಕಪುರ ಬಂಡೆ ಅಲ್ಲ, ಲಾಲ್ಬಾಗ್ ಬಂಡೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಅಶೋಕ್. DK ಶಿವಕುಮಾರ್ ಅವರೇ, ಇದನ್ನ ಕೊರಿಬೇಡಿ, ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡೋದಕ್ಕೆ ಶುಲ್ಕ ಪಾವತಿ ಮಾಡಬೇಕು. 16 ರಿಂದ 20 ಸಾವಿರ ಆಗುತ್ತೆ. ಟೋಲ್ ಶುಲ್ಕದಿಂದ ಕಾರಿನ ಲೋನೇ ಕಟ್ಟಿಬಿಡಬಹುದು. ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ನೂರ 120 ಇಲಾಖೆಯಿಂದ ಪರ್ಮಿಷನ್ ಬರ್ಬೇಕಂತ. ಆ 120 ಇಲಾಖೆ ಪರ್ಮಿಷನ್ ಬಂದಿದ್ಯಾ? ನನ್ನ ಪ್ರಶ್ನೆ. ಬಂದಿದ್ಯಾ? ಇಲ್ಲ. ಕೇಳಿದೆ ಅಧಿಕಾರಿಗಳ, ಒಂದು ಡಿಪಾರ್ಟ್ಮೆಂಟ್ ಇಂದನೂ ಪರ್ಮಿಷನ್ ಬಂದಿಲ್ಲ 120ರಲ್ಲಿ. ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ? ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತನಾ ನೀವು? ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ, ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ, ತಮಿಳುನಾಡು ಎಲೆಕ್ಷನ್ಗೆ ಹೋಗುತ್ತಾ? ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಬಿಹಾರ್ ಎಲೆಕ್ಷನ್ಗೋ ಅಥವಾ ತಮಿಳುನಾಡು ಎಲೆಕ್ಷನ್ಗೆ ಇದನ್ನೇನ ಹೋಗ್ತಾ ಇದೆಯಾ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇದನ್ನ ಯಾವುದೇ ರೀತಿ ಕೊಡಕ್ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಇಲ್ಲಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಮುಂದುವರಿದ ಭಾಗವಾಗಿ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇರೋದು ಅವರವರ ಸ್ವಾರ್ಥಕ್ಕಾಗಿ ಬಿಟ್ರೆ ಜನರ ಒಳಿತಿಗಾಗಿ ಅಲ್ಲ. ಇದು VIP ಯೋಜನೆ ಅನ್ನುವಂಥ ಮಾತನ್ನ ಈಗ ಹೇಳಿರೋದು ವಿಪಕ್ಷ ನಾಯಕರಾದಂತಹ ಅಶೋಕ್. ಟನಲ್ ಯೋಜನೆ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಸಿಡಿದೆದ್ದಿದ್ದಾರೆ. ಟನಲ್ ಯೋಜನೆಗಾಗಿ ಈಗಾಗಲೇ 8,000 ಕೋಟಿ ಸಾಲ ಮಾಡಿದ್ದಾರೆ. ಇದು ಸಾಮಾನ್ಯ ಯೋಜನೆಯಲ್ಲ, VIP ಟನಲ್ ಯೋಜನೆ ಸಾಮಾನ್ಯರಿಗಂತೂ ಅಲ್ವೇ ಅಲ್ಲ ಅಂತ ಹೇಳಿರೋದು ವಿಪಕ್ಷ ನಾಯಕರಾದಂತಹ ಅಶೋಕ್. 8,000 ಕೋಟಿ ಸಾಲ ಮಾಡಿದಾರಲ್ಲ, ಇದು ಬಾಹ್ಯಾಕಾಶ ಯೋಜನೆಗಿಂತಲೂ ಕೂಡ ದುಬಾರಿ ಅಂತ ಹೇಳಿದ್ದಾರೆ ಅಶೋಕ್. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು VIP ಕಾರಿಡಾರ್. ಒಂದ್ ರೀತಿ ಮುಖ್ಯಮಂತ್ರಿಗಳು ಓಡಾಡ್ತಾರಲ್ಲ, VIP ಲೈನ್ ಹಾಕ್ಕೊಂಡು ಪೊಲೀಸ್ ಹಿಂದೆ ಮುಂದೆ 10 ಜನ ಪೊಲೀಸ್ ಹಾಕ್ಕೊಂಡು ಓಡಾಡ್ತಾರಲ್ಲ ಆ ಥರದ ಒಂದು ಕಾರಿಡಾರ್ ಆಗುತ್ತೆ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಜನಸಾಮಾನ್ಯ ಯಾರು ಬೆಂಗಳೂರಲ್ಲಿ 90% ಇರೋವಂಥವ್ರು ಸಾಮಾನ್ಯ ಜನ, ಮಿಡಿಲ್ ಕ್ಲಾಸ್, ಲೋಯರ್ ಮಿಡಿಲ್ ಕ್ಲಾಸ್, ಬಡವರು. 90%, ಮೋರ್ ದೆನ್ 90% ಅವ್ರ ಹತ್ರ ಇರುವಂಥದ್ದು, ನಿಮ್ಮ ಹತ್ರ ಮೋಟರ್ ಬೈಕ್ ಇರುವಂಥದ್ದು, ಸೈಕಲ್ ಇರುವಂಥದ್ದು, ನಡಿಗೆದಾರರು, ಇವರು ಇರುವಂಥದ್ದು. ಅವ್ರಿಗೆ ಇಲ್ಲಿ ಪ್ರವೇಶ ಇಲ್ಲ, ನೋ ಎಂಟ್ರಿ ಅವ್ರಿಗೆ. ಕರೆಕ್ಟಾ? ಓನ್ಲಿ ಕಾರ್ಗೆ ಮಾತ್ರ ಎಂಟ್ರಿ. ಅದಕ್ಕೆ ಇದೊಂದು VIP ಪ್ರಾಜೆಕ್ಟ್. VIP ಪ್ರಾಜೆಕ್ಟ್ ಇದು ಬೆಂಗಳೂರಿನ ಕಾರ್ಪೊರೇಷನ್ನು 8,000 ಕೋಟಿ ಸಾಲ ತಗೊಬೇಕು. 8,000 ಕೋಟಿ. ಅದಕ್ಕೆ ಟೆಂಡರು ಕರೆದಿದ್ದಾರೆ. ಏನ್ ರೆಡ್ಡಿ? 8,000 ಕೋಟಿಗೆ ಟೆಂಡರು ಕರೆದಿದ್ದಾರೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮಾತಾಡಿದ್ದಾರೆ. ಇದು ಸಾಮಾನ್ಯರಿಗಲ್ಲ, ಯಾಕಂದ್ರೆ ಈ ಟನಲ್ ಯೋಜನೆಯಲ್ಲಿ ವಾಹನಗಳು ಸಂಚಾರ ಮಾಡಬೇಕು ಅಂತಂದ್ರೆ, ಅದರಲ್ಲೂ ಮುಖ್ಯವಾಗಿ ಈ ಕಾರ್ ಆಗಿರ್ಬೋದು, ಇನ್ನಿತರ ವಾಹನಗಳು ಸಂಚಾರ ಮಾಡಬೇಕು ಅಂತಂದ್ರೆ 16 ರಿಂದ 20 ಸಾವಿರ ಆಗುತ್ತೆ. ಸಾಮಾನ್ಯರಿಗೆ ಮಾಡಿರೋದಾ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಡೆಯೋದಕ್ಕೆ ಇದು ಕನಕಪುರ ಬಂಡೆ ಅಲ್ಲ, ಲಾಲ್ಬಾಗ್ ಬಂಡೆ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಕೊರಿಬೇಡಿ, ಮೊದಲು ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಟನಲ್ ರಸ್ತೆಯಲ್ಲಿ ಓಡಾಡೋದಕ್ಕೆ ಶುಲ್ಕ ಪಾವತಿ ಮಾಡಬೇಕು. 16 ರಿಂದ 20 ಸಾವಿರ ಆಗುತ್ತೆ. ಟೋಲ್ ಶುಲ್ಕದಿಂದ ಕಾರಿನ ಲೋನೇ ಕಟ್ಟಿಬಿಡಬಹುದು. ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ನೂರ 120 ಇಲಾಖೆಯಿಂದ ಪರ್ಮಿಷನ್ ಬರ್ಬೇಕಂತೆ. ಆ 120 ಇಲಾಖೆ ಪರ್ಮಿಷನ್ ಬಂದಿದ್ಯಾ? ನನ್ನ ಪ್ರಶ್ನೆ ಬಂದಿದ್ಯಾ? ಇಲ್ಲ. ಕೇಳಿದೆ ಅಧಿಕಾರಿಗಳ, ಒಂದು ಡಿಪಾರ್ಟ್ಮೆಂಟ್ ಇಂದನೂ ಪರ್ಮಿಷನ್ ಬಂದಿಲ್ಲ 120ರಲ್ಲಿ. ಈ ಪರ್ಮಿಷನ್ ತಗೊಂಡೆ ನೀವು ಯಾಕೆ ಇದನ್ನ ಟೆಂಡರ್ ಕರಿತಾ ಇದ್ದೀರಾ? ಅಂದ್ರೆ ಬೇಗ ಟೆಂಡರ್ ಕರೆದು ದುಡ್ಡು ಹೊಡ್ಕೊಂಡು ಕಮಿಷನ್ ತಗೊಂಡು ಹೋಗ್ಬೇಕು ಅಂತ ನೀವು. ಅಂದ್ರೆ ನೀವು ಇದು ಬಿಹಾರ್ ಎಲೆಕ್ಷನ್ಗೆ ಮಾಡಿರೋ ಪ್ರಾಜೆಕ್ಟ್ ಅಂದರೆ ಈ ಟನಲ್ಲು ಬಿಹಾರ್ ಎಲೆಕ್ಷನ್ಗೆ ಹೋಗುತ್ತಾ, ತಮಿಳ್ನಾಡು ಎಲೆಕ್ಷನ್ಗೆ ಹೋಗುತ್ತಾ? ಇದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈ ಬಿಹಾರ್ ಎಲೆಕ್ಷನ್ಗೋ ಅಥವಾ ತಮಿಳ್ನಾಡು ಎಲೆಕ್ಷನ್ಗೆ ಇದನ್ನೇನ ಹೋಗ್ತಾ ಇದೆಯಾ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇದನ್ನ ಯಾವುದೇ ರೀತಿ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಡಿ ಇಲ್ಲಿದೆ.